ಯಾಕೋ ಗೊತ್ತಿಲ್ಲ, ನನ್ನ ಯಾರ್ಯಾರು ಪ್ರೀತಿ ಮಾಡ್ತಾರೋ, ನನ್ನನ್ನು ಯಾರ್ಯಾರು ಕಾಳಜಿ ಮಾಡ್ತಾರೋ ಎಲ್ರನ್ನು ಕಳ್ಕೊತೀವಿ. ಈಗಾಗ್ಲೇ ನನ್ನಿಂದ ತುಂಬಾ ಜನರಿಗೆ ತೊಂದರೆ ಆಗೈತೆ. ಇನ್ಯಾರಿಗೂ ನನ್ನಿಂದ ಏನೂ ಆಗ್ಬಾರ್ದು. ಧ್ರುವ ಅವರೇ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ನನ್ನನ್ನ ಬಿಟ್ಬಿಡಿ, ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ಬಿಟ್ಬಿಡಿ. ಈ ಕ್ಷಣನೇ ನನ್ನ ಪ್ರಾಣ ಬಿಟ್ಬಿಡಿ ಅಂತ ಹೇಳಿ, ಈ ಕ್ಷಣನೇ ನನ್ನ ಪ್ರಾಣ ನಿಮ್ ಕೈ ಕೊಟ್ಬಿಟ್ಟು ಸತ್ತು ಹೋಗ್ತೀನಿ. ಆದ್ರೆ ಯಾವತ್ತು ನನ್ನ ಬಿಟ್ಬಿಡಿ ಅಂತ ಹೇಳ್ಬೇಡಿ ಪ್ಲೀಸ್. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗ್ ನೀವೆಷ್ಟು ಮುಖ್ಯನೋ ನಮ್ಮಮ್ಮನೂ ಅಷ್ಟೇ ಮುಖ್ಯ. ನೀವಿಬ್ರು ನನ್ 2 ಕಣ್ಗಳಿದ್ದ ಹಾಗೆ. ನಾನ್ ನಿಮ್ಮನ್ನು ಬಿಡಲ್ಲ, ನಮ್ಮಮ್ಮನ್ನು ಬಿಡಲ್ಲ. ನಿಮ್ಮಿಬ್ರಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನ್ನ ಬಿಟ್ಟೋಗಿ ಅಂತ ಮಾತ್ರ ಹೇಳ್ಬೇಡಿ. ಅದ್ರ ಬದಲು ನನ್ನ ಕೊಂದ್ಬಿಡಿ, ನನ್ನ ಕೊಂದ್ಬಿಡಿ. ಬಿಡಿ ಧ್ರುವ ಅವರೇ, ಬಿಡಿ ನನ್ನ, ಬಿಡಿ ನೀವು, ಕೊಂದ್ಬಿಡಿ ಅವರೇ. ಇದಕ್ಕ ನಾವಿಬ್ರು ಭೇಟಿ ಆಗಿದ್ದು, ಇದಕ್ಕ ನಾವಿಬ್ರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದು. ನೋಡಿ, ಎಲ್ಲ ಅನ್ಕೊಂಡ ಹಾಗಾಗಲ್ಲ, ಎಲ್ಲ ದೇವ್ರಾಟ ರೀ. ನಮ್ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ಜೀವನದಲ್ಲಿ ಏನ್ ಬರುತ್ತೋ ಅದನ್ನ ಒಪ್ಕೊಂಡು ಮುಂದೆ ಹೋಯ್ತಾ ಇರ್ಬೇಕು. ನೋಡಿ, ಈಗ ನೀವು ನಿಮ್ ತಾಯಿಯವ್ರ ಬಗ್ಗೆ ಯೋಚನೆ ಮಾಡಿ. ನೀವು ತುಂಬಾ ಸುಸ್ತಾಗಿದ್ದೀರಾ. ಮೊದ್ಲು ಮನೆಗೆ ಹೋಗಿ ಇನ್ಸ್ಪೆಕ್ಟರ್ ವಿಚಾರ ಏನೋ ಹೇಳ್ತಿದ್ದಂಗೆ ಮುಂದೆ ನೋಡ್ಕೊಳ್ಳೋಣ. ಬನ್ನಿ ಧ್ರುವ ಅವರೇ, ನಿಮ್ಗೆ ಹೇಳ್ತಿರೋದು, ಬನ್ನಿ. ಚಿತ್ತಾರ ಮೂಡೋ ವೇಳೆಲಿ ಕೆಂಗಾವರಿ ರಂಗೆಲ್ಲ ಮಾಯವಾಗಿದೆ. ತುಂತುರು ನೀಡೋ ಮೇಘವು ಓನೇ ಸರನೆ ಗಾಳಿಲೇ ಆವಿಯಾಗಿದೆ. ನೂರಾರು ನಿನ್ನ ಹೆಜ್ಜೆ ನನ್ನ ಧಮನಿ ಮೇಲೆ